ಎಲ್ಲರಿಗೂ ನಮಸ್ಕಾರ. ನಾನು ಕಲ್ಪನಾ ಪ್ರಕಾಶ್. ನಮ್ಮ ಮೆದುಳಿನ ಒಳಭಾಗದಲ್ಲಿ ಅಕ್ಕಿ ಕಣದಷ್ಟು ಚಿಕ್ಕದಾದ ಒಂದು ಗ್ರಂಥಿ ಇದೆ. ಅದೇ ಪೀನಿಯಲ್ ಗ್ರಂಥಿ. ಚಿಕ್ಕದಾದರೂ ಇದು ದೇಹದ ಅತ್ಯಂತ ಮಹತ್ವದ ಕಾರ್ಯವೊಂದನ್ನ ನಿಯಂತ್ರಿಸುತ್ತದೆ, ಸಮಯದ ರಿದಮ್. ನಾವು ಯಾವಾಗ ಜಾಗೃತರಾಗಬೇಕು, ಯಾವಾಗ ವಿಶ್ರಾಂತಿ ಪಡೆಯಬೇಕು ಎಂಬುದನ್ನು ನಿರ್ಧರಿಸುವ ದೇಹದ ಒಳಗಿನ ಗಡಿಯಾರವನ್ನು ಇದು ಸಮತೋಲನದಲ್ಲಿ ಇಡುತ್ತದೆ. ಕತ್ತಲೆ ಹೆಚ್ಚಾದಾಗ ಪೀನಿಯಲ್ ಗ್ರಂಥಿ ಮೆಲೋಟೋನಿನ್ ಎಂಬ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ. ಹೃದಯದ ವೇಗ ನಿಧಾನವಾಗಿ, ದೇಹದ ತಾಪಮಾನ ಕಡಿಮೆಯಾಗುತ್ತದೆ, ನರವ್ಯವಸ್ಥೆ ಶಾಂತವಾಗಲು ಆರಂಭಿಸುತ್ತದೆ, ದೇಹ ವಿಶ್ರಾಂತಿ ಮತ್ತು ಮರುಸ್ಥಾಪನೆಯ ಸ್ಥಿತಿಗೆ ಪ್ರವೇಶಿಸುತ್ತದೆ. ಬೆಳಕು ಮರಳಿದಾಗ ಮೆಲೋಟೋನಿನ್ ಕಡಿಮೆಯಾಗುತ್ತದೆ, ದೇಹ ಮತ್ತು ಚುರುಕಾಗಲು ಸಿದ್ಧವಾಗುತ್ತದೆ, ಹೊಸ ದಿನದ ಚಕ್ರ ಆರಂಭವಾಗುತ್ತದೆ. ಆದರೆ ಈ ವ್ಯವಸ್ಥೆ ತುಂಬಾ ಸಂವೇದನಾಶೀಲ. ರಾತ್ರಿ ಸಮಯದಲ್ಲಿ ಕೃತಕ ಬೆಳಕು, ಅಸಮರ್ಪಕ ನಿದ್ದೆ, ನಿರಂತರ ಮೊಬೈಲ್ ಮತ್ತು ಮಾನಸಿಕ ಉತ್ತೇಜನ ಇವೆಲ್ಲವೂ ಈ ಸಹಜ ಸಂಕೇತವನ್ನು ಅಡ್ಡಿಪಡಿಸುತ್ತದೆ. ಮೆಲೋಟೋನಿನ್ ವಿಳಂಬವಾಗುತ್ತದೆ, ನಿದ್ರೆ ಆಳವಾಗುವುದಿಲ್ಲ, ದೇಹದ ಮರುಸ್ಥಾಪನೆ ಸಂಪೂರ್ಣವಾಗುವುದಿಲ್ಲ. ಇದರ ಪರಿಣಾಮ ನಿದ್ರೆಯಲ್ಲೇ ನಿಲ್ಲುವುದಿಲ್ಲ, ಹಾರ್ಮೋನ್ ಸಮತೋಲನ ಬದಲಾಗುತ್ತದೆ, ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ, ಮನಸ್ಥಿತಿ ಮತ್ತು ಏಕಾಗ್ರತೆ ಅಸ್ಥಿರವಾಗುತ್ತದೆ. ಪೀನಿಯಲ್ ಗ್ರಂಥಿ ವಿಶ್ರಾಂತಿಯನ್ನು ಸೃಷ್ಟಿಸುವುದಿಲ್ಲ, ವಿಶ್ರಾಂತಿ ಸಾಧ್ಯವಾಗುವ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ. ಕತ್ತಲೆಯನ್ನು ದೇಹದ ಮರುಸ್ಥಾಪನೆಯಾಗಿ ಪರಿವರ್ತಿಸುತ್ತದೆ. ಇದು ನಮಗೆ ಒಂದು ನೆನಪು. ಆರೋಗ್ಯವು ಕೇವಲ ಪ್ರಯತ್ನದ ಫಲವಲ್ಲ, ಸರಿಯಾದ ಸಮಯ ಮತ್ತು ರಿದಮ್ ಕೂಡ ಅಗತ್ಯ. ರಿದಮ್ ಕಳೆದು ಹೋದಾಗ ಜೀವನದ ಎಲ್ಲವೂ ಕಷ್ಟವಾಗಿದೆ ಎಂದು ಅನುಭವವಾಗುತ್ತದೆ. ದೇಹ ಮನಸ್ಸಿನ ಸಹಜ ರಿದಮ್ ಅನ್ನು ಪುನಃ ಸಮತೋಲನಕ್ಕೆ ತರಲು ಪ್ರಜ್ಞಾ ಪ್ರಕಲ್ಪ ಗ್ರೂಪ್ ಹೀಲಿಂಗ್ ನಲ್ಲಿ ಪ್ರತಿದಿನ ರಾತ್ರಿ 9:30ಕ್ಕೆ ನಡೆಯುವ ಉಚಿತ ಹೀಲಿಂಗ್ ಅಭ್ಯಾಸಕ್ಕೆ ಸೇರಿ. ಪ್ರತಿದಿನ ಫ್ರೀ ಹೀಲಿಂಗ್ ಅಭ್ಯಾಸಕ್ಕಾಗಿ ನಮ್ಮ ವಾಟ್ಸಪ್ ಸಮುದಾಯಕ್ಕೆ ಸೇರಿ. ಲಿಂಕ್ ಅನ್ನು ಸಮುದಾಯದಲ್ಲಿ ಶೇರ್ ಮಾಡಲಾಗುವುದು.